ಏನ್ರಿ ಬಂಗಾರಿ ಬಿಸ್ಲಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ನಿಮ್ ತಲೆಗೆ ಹೇಗೆ ಉಪ್ಪು ಖಾರನ ಅರಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೆಲ್ಲ ಬೇರೆ ಬರುತ್ತೆ ನಿಮ್ಗೆ? ಹಾಗಾದ್ರೆ ಅದು ಹೇಗೆ ಅಂತ ನಮಗೂ ಕಳ್ಸ್ಕೊಡಿಪ್ಪ. ನಿಮಗ್ ಬೇಕಾದವ್ರಿಗೆ ಉಪ್ಪು ಖಾರ ಅರಿಬೇಕು ನಾನು. ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸುಮ್ನೆ ಇಲ್ಲಿಂದ ಎದ್ದು ಹೋಗಿ. ಯಾಕೋ ಬರ್ತಾ ಬರ್ತಾ ನೀವು ಜೂನಿಯರ್ ರಾಜೇಶ್ವರಿ ಆಗೋ ಕಳೆ ಕಾಣಿಸ್ತಿದೆ. ಚಿಕ್ಕ ಯಜಮಾನ್ರೆ, ನಾನು ಮಯೂರಿ. ಅಷ್ಟು ಸುಲಭವಾಗಿ ಬದಲಾಗೋದಿಲ್ಲ. ಬೇರೆಯವರು ನನ್ನ ಬದಲಾಯಿಸೋದಿಕ್ಕೂ ಆಗಲ್ಲ. ಅದು ನಮಗೆ ಅರ್ಥವಾಯ್ತು ಬಿಡಿ. ಮತ್ತೆ ಏನಿದು? ಆ ಕಡೆದೆಲ್ಲ ಒಣಕೊಂಡ್ಬಿಡಿದೆ, ಈ ಕಡೆದೆಲ್ಲ ಬಿಳಿಸ್ಕೊಂಡ್ಬಿಡಿದೆ. ಯಾಕೆ? ನೋಡಿದ್ರೆ ಗೊತ್ತಾಗ್ತಿಲ್ವಾ? ಅಲ್ಲ, ಗೊತ್ತಾಗ್ತಿಲ್ದಿರೋದಕ್ಕೇನೆಪ್ಪ ಕೇಳ್ತಿರೋದು. ನಮ್ಮನೇಲಿ ಇಂಥ ಪ್ರಯೋಗ ಎಲ್ಲ ಯಾರು ಮಾಡ್ತಾ ಇರ್ಲಿಲ್ಲ. ಅದು ಹಪ್ಳ, ಇದು ಸಣ್ಗೆ. ನಾನು ಊರಲ್ಲಿರುವಾಗ ಮಾಡ್ತಾ ಇದ್ದೆ. ನಿಮ್ ಹಾಗೆ ಹೋಟೆಲಿಂದ ನೆಂಚ್ಕೊಳ್ಳೋದಕ್ಕೆ ತರ್ಸ್ಕೊತಾ ಇರ್ಲಿಲ್ಲ. ನಾವೇ ನಮ್ ಕೈಯಾರೆ ಮಾಡಿ ಕರ್ಕೊಂಡ್ ತಿಂತಿದ್ವಿ. ಓಹೋ, ಅರ್ಥವಾಯ್ತು ಬಿಡಿ. ನಾನು ಆಗಾಗ ಪೆಗ್ ಜೊತೆ ಸೈಡ್ಸ್ ಏನಾದ್ರು ಬೇಕು ಅಂತ ಕೇಳ್ತಿರೋದಕ್ಕೇನೆ ನನ್ಗೋಸ್ಕರನೇ ಮಾಡ್ತಿರೋದಲ್ವಾ? ಇದನ್ನ ನೋಡ್ತಿದ್ರೆ ಇದನ್ನ ತಿಂತ ತಿಂತ ಇನ್ನೊಂದೆರಡು ಬಾಟ್ಲು ಎಕ್ಸ್ಟ್ರಾನೇ ಹೋಗ್ಬೋದೇನಪ್ಪ. ಮೈಲಾರಕ್ ಹೋದ್ರು ಟೈಲರ್ ಅಪ್ಪನ್ ಕಾಟ ತಪ್ಲಿಲ್ಲ ಅನ್ನೋ ಹಾಗೆ ನೀವ್ ಎಲ್ಲಾನು ಆ ನಿಮ್ ಎಣ್ಣೆ ಜೊತೆಗೇನೆ ಜೋಡಿಸ್ಕೊಂಡ್ಬಿಡ್ತೀರಾ ಅಲ್ವಾ? ಕುಂಬಾರನ ಹತ್ರ ಹೋದ್ರೆ ಮಡಕೆ ಸಿಗತ್ತೆ, ಚಂಬಾರನ ಹತ್ರ ಹೋದ್ರೆ ಚಪ್ಲಿ ಸಿಗತ್ತೆ, ತಾರಕ್ ಹತ್ರ ಬಂದ್ರೆ ಪೆಗ್ಗೆ ಸಿಗದು ಕಣ್ರಿ. ಲಾಜಿಕ್. ಅದೇನು ಆ ದೇವ್ರೆ ಮೆಚ್ಕೋಬೇಕು. ಮಾರಿ ಕಣ್ಣು ಹೋರಿ ಮ್ಯಾಗೆ ಅನ್ನೋ ಹಾಗೆ ನಿಮ್ ಕಣ್ಣು ಸದಾ ಆ ಎಣ್ಣೆ ಮೇಲೇನೆ ಇರುತ್ತೆ. ತಾಯಿ ಮಗುನ ಕಂಕ್ಳಲ್ಲಿ ಇಟ್ಕೊಂಡು ಓಡಾಡೋ ಹಾಗೆ ನೀವ್ ಯಾವಾಗ್ಲೂ ಆ ಎಣ್ಣೆ ಬಾಟ್ಲಿನ ನಿಮ್ ಜೊತೆನೇ ಇಟ್ಕೊಂಡು ಓಡಾಡ್ತಿರ್ತೀರ. ಅಲ್ಲ, ನೋಡ್ದವ್ರು ಏನ್ ಅನ್ಕೋತಾರೆ ಅಂತ ನಿಮ್ಗೇನು ಅನ್ಸಲ್ವಾ? ನಿಮಗ್ ನಾಚಿಕೆ ಆಗುದಿಲ್ವಾ ಚಿಕ್ಕ ಯಜಮಾನ್ರೆ? ನೋಡ್ರಿ, ನಾವು ಬೇರೆಯವ್ರಿಗೋಸ್ಕರ ಬದುಕ್ತಾ ಇರೋದಲ್ಲ, ನಮ್ಗೋಸ್ಕರನೇ ಬದುಕ್ತಾ ಇರೋದು. ಆಮೇಲೆ ಈ ನಾಚಿಕೆ ಗೀಚಿಕೆ ಎಲ್ಲ ನೆಲಮಂಗ್ಲೆಯಿಂದ ಆಚಿಕೆನೆ ಇಟ್ಬಿಟ್ಟಿದೀವಿ. ನಿಮಗ್ ಬುದ್ಧಿ ಹೇಳೋದಕ್ಕಾಗಲ್ಲ ಚಿಕ್ಕ ಯಜಮಾನ್ರೆ. ನಿಮ್ ಪಾದಕ್ಕೊಂದ್ ದೊಡ್ಡ ನಮಸ್ಕಾರ. ನಿಮ್ ನಮಸ್ಕಾರ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಾವಿವಾಗ ಮೇನ್ ಮ್ಯಾಟ್ರಿಗ್ ಬಂದ್ಬಿಡ್ತೀವಿ. ನೆನ್ನೆ ತಾನೇ ನಿಮ್ಗೊಂದು ಬ್ಯೂಟಿಫುಲ್ ಗಿಫ್ಟ್ ಕೊಡ್ಸಿದ್ನಲ್ಲ, ಒಡವೆ. ಆ ಒಡವೆನ ನಿಮ್ಮ ಹತ್ರನೇ ಇಟ್ಕೋಬೇಕು. ನಮ್ಮ ಮನೆಯಲ್ಲಿರೋ ಡ್ರ್ಯಾಕ್ಯುಲಾಗಳಿಗೆ ಏನಾದ್ರು ಕೊಟ್ರೆ ನಾನು ಇನ್ನೊಂದು ಅವತಾರ ನೋಡ್ಬೇಕಾಗತ್ತೆ.